ನಮಸ್ಕಾರ, ಸಲಾಮ್ ಅಲೈಕಮ್. ಈಗ ಏನು ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ಹೊರಡಿಸಿರ್ತಕ್ಕಂಥ SIR ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ನಾವು ಈಗಾಗಲೇ ನಮ್ಮ ಶಾಸಕರ ಭವನದಲ್ಲಿ ಒಂದು ಕಚೇರಿಯನ್ನು ಓಪನ್ ಮಾಡಿ ಎಲ್ಲ ನಮ್ಮ ನಾಗರಿಕ ಬಂಧುಗಳಿಗೆ ಬಂದು ತಮ್ಮ ಹೆಸರನ್ನು ಕರೆಕ್ಷನನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈಗಾಗಲೇ SIR ಪ್ರಕಾರ ನಮ್ಮ BLA 2ನ ನಾವು ರೆಡಿ ಮಾಡಿ ಈಗಾಗಲೇ ನಮ್ಮ ಪಾರ್ಟಿ ಆಫೀಸ್ಗೂ ಮತ್ತು ಆಯೋಗಕ್ಕೂ ಕಳಿಸ್ಕೊಟ್ಟಿದ್ದೀವಿ. BLA 2ನೂ ಸಹ BLO ಸಹ ಅನೌನ್ಸ್ ಮಾಡಿದ್ದಾರೆ. 30ನೇ ತಾರೀಕೇನು ಇದು ಪ್ರಾರಂಭ ಆಗ್ತದೆ. ನಮ್ಮ BLA 2 ಮತ್ತು BLOಗಳು ಹೋಗಿ ಮನೆಗೂ ಹೋಗಿ ಪ್ರತಿಯೊಬ್ಬ ನಮ್ಮ ಮತದಾರರಿಗೂ ಭೇಟಿ ಮಾಡಿ ಅವರ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ನಮ್ಮ SIR ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಸಮರೋದ ಪಾದಿಯಲ್ಲಿ ನಮ್ಮ ಕಾರ್ಯಕರ್ತರು ನಮ್ಮ ಇಲ್ಲಿನ ಅಧಿಕಾರಿಗಳು ಕೆಲಸವನ್ನು ಶುರು ಮಾಡಿದ್ದಾರೆ. ಅಲ್ಲಲ್ಲ, ಈಗ ಇದು ಯಾರಿಗೆ ಅವಶ್ಯಕತೆ ಇದೆಯೋ MLA ಆಫೀಸು ಒಂದು ಸೆಂಟ್ರ್ ಪ್ಲೇಸ್ ಅವರಿಗೆ ಬಂದು ಹೋಗೋಕ್ಕೆ. ಇಲ್ಲಿ ಬೇರೆ ಕಡೆ ಯಾಕೆ ಅಂದರೆ ಇದರಲ್ಲೂ ಸಹ ಕೆಲವು ಮೋಸ ನಡೀತಾ ಇರೋದು ಅಂತ ನನ್ನ ಗಮನಕ್ಕೆ ಬಂದಿದೆ. ನಾವು SIR ಮುಖಾಂತರ ಕರೆದು ಅವ್ರಿಗೆ ಗೊಂದಲನ ಸೃಷ್ಟಿ ಮಾಡಿ ಓಟ್ ತಪ್ಪಿಸೋಕ್ಕೂ ಪ್ರಯತ್ನಗಳು ನಡೀತಾ ಇದೆ. ನಾವು ನಮ್ಮ ನಾಗರಿಕರು ಏನೋ SIRಗೆ ನಮ್ಗೆ ಗೈಡೆನ್ಸ್ ಮಾಡ್ತೀನಿ ಅಂತ ಹೋದರೆ ಅಲ್ಲಿ ಬೇರೆ ಥರ ಹೇಳ್ಕೊಟ್ಬಿಡ್ತಾರೆ. ಓಟ್ ತಪ್ಪಿಸ್ಬೇಕು ಮೂಲ ಉದ್ದೇಶ ಇದು. ಅದಕ್ಕೆ ಜನಗಳಿಗೆ ಗೊಂದಲ ಆಗಬಾರ್ದು ಅಂತ ನಮ್ಮ MLA ಆಫೀಸನ್ನ ನಾವು ಮಾಡಿದ್ವಿ. ಇಲ್ಲಿ ನಮ್ಮ ಅಧಿಕಾರಿಗಳು ನಮ್ಗೆ ಗೊತ್ತಿರೋರು ಇರ್ತಾರೆ. ಟ್ರೈನಿಂಗ್ ಮಾಡಿದ್ವಿ ಈಗಾಗಲೇ ನಮ್ಮ BLO 2ಗಳಿಗೆ, ನಮ್ಮ ವಾರ್ಡ್ ಪ್ರೆಸಿಡೆಂಟಿಗೆ, ಬ್ಲಾಕ್ ಪ್ರೆಸಿಡೆಂಟಿಗೆ, ನಮ್ಮ ಮುಖಂಡರುಗಳಿಗೆ, ಎಕ್ಸ್ ಕಾರ್ಪೊರೇಟರ್ಗಳಿಗೆ ಈಗಾಗಲೇ ನಾವು ಟ್ರೈನ್ ಅಪ್ ಕಾಂಗ್ರೆಸ್ ಆಫೀಸಿಂದನೂ ಮಾಡಿದ್ದೀವಿ, ನಾವು ಕೊಟ್ಟಿದ್ದೀವಿ. ಅವ್ರಿಗೆ ಟ್ರೈನ್ ಅಪ್ ಮಾಡಿದ್ದೀವಿ. ಏನು 2002ರಿಂದ ಅವರು ದಾಖಲಾತಿಗಳಲ್ಲಿ ಹೆಸರುಗಳಿಲ್ಲ ಅಂದರೆ ಅವ್ರ ತಂದೆ ತಾಯಿ ದಾಖಲಾತಿ ಯಾವ ರೀತಿ ಕೊಡಬೇಕು, ಏನು ಆಯೋಗ ಹೊರಡಿಸಿದೆ 11 ದಾಖಲೆಯಲ್ಲಿ ಯಾವುದಾನ ಒಂದು ದಾಖಲೆ ಒದಗಿಸ್ಕೊಡೋದಕ್ಕೆ ನಮ್ಮ ಕಾರ್ಯಕರ್ತರು ಅಥವಾ BLA 2ಗಳು ಅಥವಾ BLOಗಳು ಸಹಕಾರ ಮಾಡ್ತಾರೆ. ಹೌದು, ಈಗ ನಾಳೆ ಮೀಟಿಂಗ್ ಕರೆದಿದ್ದೀವಿ. ಎಲ್ಲ ನಮ್ಮ ಮೌಲಾನಾ ಗುರುಗಳು ಕರೆದಿದ್ದೀವಿ. ಎಲ್ಲ ಮಸೀದಿಗಳನ್ನು ಇದನ್ನು ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡ್ತಾಯಿದ್ದೀವಿ.